ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಿಕೊಡಕ್ಕೆ ಬಂದಿದ್ದೀನಪ್ಪ ಅಂತಂದರೆ, ವೋಟರ್ ಐ ಡಿಯಲ್ಲಿ ಮೊಬೈಲ್ ನಂಬರ್ ಯಾವ ಥರ ಚೇಂಜ್ ಮಾಡಬೇಕು, ಮೊಬೈಲ್ ನಂಬರ್ ಯಾವ ಥರ ಲಿಂಕ್ ಮಾಡಬೇಕು. ಇವಾಗ ಏನಾಗಿರುತ್ತಪ್ಪ ಅಂತಂದ್ರೆ, ನೀವು ವೋಟರ್ ಐ ಡಿ ಮಾಡಿಸ್ಬೇಕಾದ್ರೆ ನಿಮ್ಮ ಅಪ್ಪಂದು ಕೊಟ್ಟಿರ್ತಾರೆ, ಅಮ್ಮರ್ದು ಕೊಟ್ಟಿರ್ತಾರೋ, ಇಲ್ಲ ಯಾರು ನಿಮ್ಮ ಚಿಕ್ಕಪ್ಪಂದು ಕೊಟ್ಟಿರ್ತಾರೆ, ಕಾಕಂದು ಕೊಟ್ಟಿರ್ತಾರೆ, ಇಲ್ಲ ನಿಮ್ಮ ದೊಡ್ಡಪ್ಪಂದು ಕೊಟ್ಟಿರ್ತಾರೆ. ಅವ್ರ ನಂಬರು ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಆ ನಂಬರ್ ಯಾವ ಥರಪ್ಪ ನಾವು ಕೇಳೋಕ್ಕಾಗಲ್ಲ, ಚೇಂಜ್ ಮಾಡಿಸ್ಬೇಕು, ಅದಕ್ಕೆ OTP ಬರುತ್ತೆ, ಹಂಗೆ ಅಂತ ನಿಮ್ಮ ನೂರಾರು ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ. ಅದಕ್ಕೆಲ್ಲ ಇವತ್ತು ಈ ಒಂದೇ ವಿಡಿಯೋದಲ್ಲಿ ಮೊಬೈಲ್ ನಂಬರ್ ಯಾವ ಥರ ಲಿಂಕ್ ಮಾಡಬೇಕು, ಮೊಬೈಲ್ ನಂಬರ್ ಯಾವ ಥರ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇದು ಒಂದೇ ವಿಡಿಯೋದಲ್ಲಿ ಹೇಳ್ತೀನಿ. ಆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಯಾವೆಲ್ಲ ಹೊಸ ವಿಡಿಯೋಗಳು ನಿಮ್ಮ ಅಪ್ಡೇಟ್ ಮಾಡ್ತೀನಿ ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದುಬಿಡುತ್ತೆ. ನಿಮಗೆ ಅದನ್ನು ನೀವು ನೋಡ್ಕೋಬೋದು. ಇದೇ ಥರ ನಾನು ಮಾಹಿತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಅದನ್ನು ನೀವು ಕಲ್ಕೋಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ನೀವು ಕೂತ್ಕೊಂಡ್ಬಿಟ್ಟು ಯಾವ ಥರ ಚೇಂಜ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊಬೈಲ್ ಮುಖಾಂತರನೇ ನಾನು ಸಿಸ್ಟಮಲ್ಲಿ ಹೇಳ್ಕೊಡ್ತೀನಿ. ನೀವು ಅದನ್ನೇ ಮೊಬೈಲಲ್ಲಿ ಕ್ರೋಮ್ ಬ್ರೌಸರಿಗೆ ಹೋಗ್ಬಿಟ್ಟು ಯಾವ ಥರ ಮಾಡೋದು ಅಂತೇಳಿ ನೋಡ್ತೀನಿ. ಬನ್ನಿ ನೋಡೋಣ, ಹೋಗೋಣ. ಫಸ್ಟು ಸಿಸ್ಟಮಲ್ಲಿ ಕ್ಲಿಕ್ ಮಾಡಿ. ಫಸ್ಟು ಕ್ಲಿಕ್ ಮಾಡಿಬಿಟ್ಟು ಗೂಗಲಲ್ಲಿ ಹೋಗಿ ಕ್ರೋಮಲ್ಲಾರು ಹೋಗ್ಬೋದು. ಫಸ್ಟ್ ಲೈನಲ್ಲಿ ಏನು ಮಾಡಬೇಕು, ವೋಟರ್ ಐ ಡಿ ಅಂತ ಸರ್ಚ್ ಮಾಡ್ಕೊಳ್ಳಿ. ವೋಟರ್ ಐ ಡಿ ಸರ್ಚ್ ಮಾಡ್ಕೊಂಡಾದ್ಮೇಲೆ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತೂ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಈ ಥರ ಪೇಜ್ ಓಪನ್ ಆದಮೇಲೆ ನಿಮಗೆ ಸಿಟಿಜನ್ ಫಸ್ಟ್ ಕಾಲಮಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ನಿಮಗೆ ವೋಟರ್ ಐ ಡಿದು ಓಪನ್ ಆಗುತ್ತೆ ಈ ಥರ ಪೇಜು. ನೀವು ಮೊದಲೇ ಯಾವಾಗಲಾದರೂ ವೋಟರ್ ಐ ಡಿನ ಲಾಗಿನ್ ಆಗಿದ್ದೀರಪ್ಪ ಅಂತಂದರೆ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಇಲ್ಲ ಆಗಿಲ್ಲ ಅಂತಂದರೆ ಸೈನ್ ಅಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಈ ಪೇಜ್ ಓಪನ್ ಆದಮೇಲೆ ಮಾಡಬೇಕಾದ ಕರ್ತವ್ಯನೇ ಅದು. ಫಸ್ಟ್ ಅದಾದ್ಮೇಲೆ ನೀವು ಫಸ್ಟ್ ಟೈಮ್ ಅಪ್ಪ ಅಂತಂದ್ರೆ ಸೈನ್ ಅಪ್ ಅಂತ ನಿಮ್ಗೆ ಇಲ್ಲಿ ರೈಟ್ ಸೈಡಲ್ಲಿ ಕಾಣುತ್ತೆ ನಿಮಗೆ, ಅದನ್ನು ಸೈನ್ ಅಪ್ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ನೇ ಕಾಲಮಲ್ಲಿ ನಿಮಗೆ ಮೊಬೈಲ್ ನಂಬರ್ ಕೇಳ್ತದೆ, ಮೊಬೈಲ್ ನಂಬರ್ ಹಾಕಿ. ಅದಾದ ನಂತರ ನಿಮ್ಮ ಹತ್ರ ಯಾವುದಿದೆ ಆ ಮೊಬೈಲ್ ನಂಬರು ಪ್ರೆಸೆಂಟ್ ನಿಮ್ಮ ಹತ್ರ ಯಾವುದಿದೆ ಆ ನಂಬರ್ನೇ ಹಾಕಿ. ಅದಾದ ನಂತರ ನಿಮಗೆ ಮೊಬೈಲಲ್ಲೇ ನೀವು ಗೂಗಲ್ ಕ್ರಿಯೇಟ್ ಮಾಡಿರ್ತೀರಲ್ವ, ಆ ಮೇಲ್ ಐ ಡಿನೇ ಇಲ್ಲಿ ಹಾಕಿ. ಮೇಲ್ ಐ ಡಿ ಹಾಕಿದಾದ್ಮೇಲೆ ಈ ಕ್ಯಾಪ್ಚರ್ ಎಂಟ್ರಿ ಮಾಡಿ. ಅದಾದ ನಂತರ ಕಂಟಿನ್ಯೂ ಕೊಡಿ. ಮೊಬೈಲ್ ಐ ಡಿಗೆ ಮೇಲ್ ಐ ಡಿಗೆ ಎರಡಕ್ಕೂ OTP ಬಂದಿರುತ್ತೆ ಸಪ್ರೇಟ್. ಅವು ಎರಡನ್ನೂ ಎಂಟ್ರಿ ಮಾಡಿ. ಅದಾದಮೇಲೆ ಈ ಪ್ರೋಸೆಸ್ ಮುಗೀತು ನಿಮ್ಗೆ. ಅದಾದ ನಂತರ ಮತ್ತೆ ಲಾಗಿನಿಗೆ ಬನ್ನಿ. ಲಾಗಿನಿಗೆ ಬಂದ್ಬಿಟ್ಟು ನೋಡಿ, ಇಲ್ಲಿ ಇವಾಗ ಏನು ಹಾಕಿರ್ತಾರಲ್ಲ ಆ ನಂಬರ್ನ ಹಾಕಿ. ಆ ನಂಬರ್ ಹಾಕಿ ಲಾಗಿನ್ ಆಗಬೇಕಾಗತ್ತೆ. ನೀವು ಲಾಗಿನ್ ಆದಮೇಲೆ ನಿಮಗೆ ಈ ಥರ ಲಾಗಿನ್ ಆದಮೇಲೆ ನಿಮಗೆ ಹಾಕ್ಬಿಟ್ಟು ಈ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚರ್ ಹಾಕಿ. ಕ್ಯಾಪ್ಚರ್ ಕರೆಕ್ಟಾಗಿ ಹಾಕಿಬಿಟ್ಟು ನೆಕ್ಸ್ಟು ನಿಮಗೆ ಈ ಥರ OTP ಬರುತ್ತೆ. 4 ಡಿಜಿಟ್ OTP ಬರುತ್ತೆ. OTP ಆದ ತಕ್ಷಣ ನಿಮಗೆ ಮತ್ತೆ ತಿರ್ಗಾ ಪ್ರೊಸೀಜರ್ ನೆಕ್ಸ್ಟ್ ಸ್ಟೆಪ್ ಏನಂತೇಳಿ ನಿಮಗೆ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತೀನಿ. ಅರ್ಧ ನೋಡಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ, ಪೂರ್ತಿ ವಿಡಿಯೋ ನೋಡಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ರಿಕ್ವೆಸ್ಟ್ OTP ಅಂತ ಇರ್ತಿಲ್ಲ, ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ರಿಕ್ವೆಸ್ಟ್ OTP ಆದಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ ಮೊಬೈಲ್ ನಂಬರ್ಗೆ OTP ಬಂದದ್ದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಆ ಎಂಟ್ರಿ ಮಾಡಿದಾದ್ಮೇಲೆ ನಿಮಗೆ ಪೇಜು ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನಿಮಗೆ ಯಾವುದೇ ಥರ ನಿಮ್ಮ ಮೊಬೈಲಿಗೆ ಬಂದಂಥ OTP ಹಾಕಬೇಕಾಗುತ್ತದೆ. ಆ ಮೊಬೈಲ್ ನಂಬರು OTP ಹಾಕಬೇಕು. ನಿಮಗೆ ಟೈಮಿಂಗ್ ಇರುತ್ತೆ, ಅಷ್ಟರೊಳಗೆ ಹಾಕಬೇಕು. ಅದಾದಮೇಲೆ ವೆರಿಫಿಕೇಷನ್ ಆದಮೇಲೆ ಈ ಥರ ನಿಮ್ಮ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ಇರುತ್ತೆ ನಿಮಗೆ ಡೌನ್ಲೋಡ್ ಎಲೆಕ್ಟ್ರಿಕಲ್ ಈ ಥರ ಎಲ್ಲ ಇರುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ನೋಡಿ, ನಿಮಗೆ ಕಾಣುತ್ತೆ ನೋಡಿ, ಫಿಲ್ ಫಾರ್ಮ್ 8 ಅಂತ ಇರುತ್ತೆ ನೋಡಿ. ಈ ಮಾರ್ಕಲ್ಲಿ ತೋರಿಸ್ತಾ ಇದೆ ನೋಡಿ, ಫಿಲ್ ಫಾರ್ಮ್ 8 ಅಂತ ಇರುತ್ತಲ್ವ, ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನೀವಾಗೆ ನಿಮ್ಮದೇ ಮಾಡ್ಕೋಬೇಕಪ್ಪ ಅಂದರೆ ಸೆಲ್ಫ್ ಅಂತ ಕ್ಲಿಕ್ ಮಾಡಿ. ಇಲ್ಲ ನಿಮ್ಮ ಮನೆಯವ್ರದ್ದು, ನಿಮ್ಮ ಅಪ್ಪಂದು, ನಿಮ್ಮ ಅಣ್ಣಂದು, ತಂಗಿದು, ಯಾರ್ದು ನಿಮ್ಮ ಮನೆ ಅಕ್ಕಪಕ್ಕದವ್ರದ್ದು ಮಾಡಬೇಕು ಅಂದ್ರೆ ಅದರದ್ದು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದೇ ನೀವು ಮಾಡ್ಕೋಬೇಕು ಅಂತಂದರೆ ಸೆಲ್ಫ್ ಅಂತ ಇರುತ್ತೆ, ಸೆಲ್ಫ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಲ್ಫ್ ಅಂತ ಕ್ಲಿಕ್ ಆದಮೇಲೆ ನಿಮಗೆ ಇಲ್ಲಿ ಇಪಿಕ್ ನಂಬರ್ ಕೇಳುತ್ತೆ. ನಿಮಗೆ ಇಪಿಕ್ ನಂಬರ್ ಹಾಕಬೇಕು. ನಿಮ್ಮ ಇಪಿಕ್ ನಂಬರಪ್ಪ ಅಂತಂದರೆ ನಿಮ್ಮ ವೋಟರ್ ಐ ಡಿಯಲ್ಲಿ ನಂಬರ್ ಇರುತ್ತೆ, ಆ ಬಾರ್ಕೋಡ್ ಇರುತ್ತೆ ನೋಡಿ. ಆ ಬಾರ್ಕೋಡ್ ಪಕ್ಕದಲ್ಲಿ ನಿಮಗೆ
ನಂಬರ್ ಇರುತ್ತೆ, ಆ ನಂಬರ್ನ ಕ್ಲೀನಾಗಿ ಹಾಕಿ. ಕ್ಲೀನಾಗಿ ಹಾಕಿದಾದ್ಮೇಲೆ ನಿಮಗೆ ಅದು ಯಾವ ಥರ ಅಂತೇಳಿ ನಿಮ್ಮದು ಹಿಸ್ಟ್ರಿ ಇತ್ತಪ್ಪ ಅಂದ್ರೆ ಬಂದ್ಬಿಡುತ್ತೆ ಡೀಟೇಲ್ಸು. ಹಾಕಿದಾದ್ಮೇಲೆ ಸಬ್ಮಿಟ್ ಅಂತಿರುತ್ತೆ, ಸಬ್ಮಿಟಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಆದಮೇಲೆ ಇಲ್ಲಿ ನೋಡಿ ನಿಮ್ಗೆ ಈ ಥರ ನೀನೇ ಈ ಥರ ಹೆಸರು ನಿಮ್ಮ ಹೆಸರು ಬಂದಿರುತ್ತೆ ಅಲ್ಲಿ. ಇದೇ ಥರ ನಿಮ್ಮ ಹೆಸರು ಬಂದಿರುತ್ತೆ, ಆ ನಂಬರ್ ಹೆಸರದು ಓಕೆ ಆದರೆ ಇಲ್ಲಿ ಕೆಳಗಡೆ ನಿಮಗೆ ತೆಳಗಿರುತ್ತೆ ನೋಡು, ಓಕೆ ಅಂತ ಕೊಟ್ಕೊಳ್ಳಿ. ಓಕೆ ಕೊಟ್ಟಾದ್ಮೇಲೆ ನಿಮಗೆ ನೆಕ್ಸ್ಟ್ ಇಲ್ಲಿ ನಿಮಗೆ 4 ಆಪ್ಷನ್ ಇರುತ್ತೆ, 4 ಆಪ್ಷನ್ ಇದೆ ನೋಡಿ. ಇದ್ರಾಗ ನಿಮ್ಗೆ ಏನು ಚೇಂಜಸ್ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಏನು ಚೇಂಜಸ್ ಮಾಡಬೇಕು, ಏನು ಚೇಂಜಸ್ ಮಾಡಬಾರ್ದು ಅಂತೇಳಿ ನಿಮಗೆ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲೀನಾಗಿ ಓದ್ಕೊಳ್ಳಿ 4 ಆಪ್ಷನನ್ನು. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಕರೆಕ್ಷನ್ ಅಂತ, ಅದಕ್ಕೆ ಕ್ಲಿಕ್ ಮಾಡ್ಕೊಂಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ನಿಮಗೆ ಏನೇನಂತ ಇಲ್ಲಿ ಫುಲ್ ಬರ್ತದೆ ನಿಮಗೆ. ಸ್ಟೇಟು ಎಲ್ಲ ಪ್ರತಿಯೊಂದು ಬರುತ್ತೆ. ನಿಮ್ಮ ಸ್ಟೇಟ್ ಸ್ಟೇಟ್ ಆದಮೇಲೆ ಎಲ್ಲಿ ಎಲೆಕ್ಷನ್ ಇದು ವಾರ್ಡ್ ನಂಬರು ಬರುತ್ತೆ. ಪ್ರತಿಯೊಂದು ನಿಮ್ಗೆ ಏನು ಚೇಂಜಸ್ ಬೇಕು ಕೇಳಿ, ನಿಮಗೆ ಏನು ಬೇಕಾಗಿದೆ ಮೊಬೈಲ್ ನಂಬರು ನೀವು ಹಂಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀನಂದ್ರೆ ಆಧಾರ್ ಕಾರ್ಡು ಲಿಂಕ್ ಮಾಡ್ಕೋಬೋದು. ನಿಮ್ಗೆ ಹೇಳಿದ್ದೀನಲ್ಲ, ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀನಂದ್ರೆ ಆಧಾರ್ ಕಾರ್ಡಿಗೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಅಂದರೆ ಮೊಬೈಲ್ ನಂಬರ್ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಅಂದರೆ ಮೊಬೈಲ್ ನಂಬರ್ ಇರುತ್ತೆ, ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೋದು. ಮತ್ತು ತಿರ್ಗಿ ಇಲ್ಲಿ ತೆಳಗೆ ಬಂಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ತೆಳಗೆ ನಿಮಗೆ ಆಪ್ಷನ್ ಸಿಗುತ್ತೆ, ನಿಮಗೆ ಮೊಬೈಲ್ ನಂಬರ್ ಅಂತ ಇಲ್ಲಿದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರೊಸೀಡ್ ಕೊಡಬೇಕು. ಇಲ್ಲಿ ನಿಮ್ಮ ಹತ್ರ ಯಾವ ನಂಬರ್ ಇದೆ ನೋಡಿ, ಆ ನಂಬರ್ನ ಕೊಡಬೇಕು. ನಿಮ್ಮ ಹತ್ರ ಯಾವುದಿದೆ ನೆನ್ಪಿಟ್ಕೊಳ್ಳಿ, ಯಾವ ನಂಬರ್ ಇದೆ ಆ ನಂಬರ್ನ ಕೊಡಬೇಕು. ನಿಮ್ಮ ಹತ್ರ ಪ್ರೆಸೆಂಟಿಗೆ ಇದ್ದಂಥ ನಂಬರೇ ಕೊಡಿ, ಮತ್ತೆ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಅದಾದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ನೀವು ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅಂತ ಇರುತ್ತೆ ನೋಡಿ. ಇದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೀವು ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲೆ ನೀವು ಇಲ್ಲಿ ನಿಮ್ಗೆ ಏನು ಕೇಳ್ತಾ ಇದೆ, ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಕ್ಲೀನಾಗಿ ಎಂಟ್ರ್ ಮಾಡಿ. ನೀವು ಕ್ಲೀನಾಗಿ ನಿಮ್ದು ಏನಿದೆ ಡೇಟ್ ಆಫ್ ಬರ್ತು, ಪ್ಲೇಸು ಎಲ್ಲ ಕೇಳ್ತದೆ, ನಿಮಗೇನು ಅದನ್ನು ಎಂಟ್ರ್ ಮಾಡಬೇಕು. ಓಕೆನಾ? ಈ ಡೇಟ್ ಕೇಳ್ತದೆ, ಬೆಂಗಳೂರು ಕೊಡಿ. ಇವತ್ತಿನ ಡೇಟಲ್ಲಿ ಇರುತ್ತೆ, ನೀವು ಬೆಂಗಳೂರು ಕೊಡಿ. ಕ್ಲೀನಾಗಿ ಎಂಟ್ರ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಗೆ ಯಾವುದು ಇರುತ್ತೆ ಅದನ್ನು ಕೊಡಿ. ನೆಕ್ಸ್ಟು ನೀವು ಅದಾದಮೇಲೆ ನೆಕ್ಸ್ಟ್ ಬರುತ್ತೆ, ಇಲ್ಲಿ ಕೆಳಗಿರುತ್ತೆ ನೋಡಿ ಕ್ಯಾಪ್ಚರ್ ಎಂಟ್ರ್ ಮಾಡ್ಕೊಳ್ಳಿ. ಕ್ಲೀನಾಗಿ ನೋಡಿ ಕ್ಯಾಪ್ಚರ್ ಎಂಟ್ರ್ ಮಾಡ್ಕೋಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಮಾತ್ರ ನೀವು ಫಾಲೋ ಮಾಡಿ. ಸ್ಟಾರ್ಟಿಂಗಿಂದ ಅದಕ್ಕೆ ಎಂಡ್ವರೆಗೂ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ಕೊತ ಹೋದರೆ ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ ಗೆಳೆಯರೆ. ನೋಡಿ ಯಾವ ಥರ ಇದೆ ಸ್ಟೆಪ್ಪು ನೋಡಿ. ಸೆಂಡ್ ಅಂತ ಕೊಟ್ಟರೆ ನಿಮಗೆ OTP ಬರುತ್ತೆ. ಸೆಂಡ್ ಅಂತ ಕೊಟ್ಬಿಟ್ರೆ OTP ಬರುತ್ತೆ ನಿಮಗೆ. ಕ್ಯಾಪ್ಚರು ರಾಂಗ್ ಅಂತ ಕೇಳ್ತಾ ಇದೆ, ಮತ್ತೆ ಎಂಟ್ರಿ ಮಾಡೋಣ. ಸ್ವಲ್ಪ ಚೇಂಜಸ್ ಆದ್ರೂ ತಗೊಳ್ಳಲ್ಲ. ಕ್ಲೀನಾಗಿ ಕ್ಯಾಪ್ಚರ್ ಎಂಟ್ರಿ ಮಾಡ್ಕೋಬೇಕು. ಕ್ಲೀನಾಗಿ ಕ್ಯಾಪ್ಚರ್ ಎಂಟ್ರಿ ಆದಮೇಲೆ ನಿಮಗೆ ಮತ್ತೆ ರಾಂಗ್ ಇದ್ರೆ ನೀವು ಕ್ಯಾಪ್ಚರ್ ರಾಂಗ್ ಇದ್ರೆ ರಾಂಗ್ ಅಂತ ಹೇಳ್ತಿದೆ. ಇಲ್ಲ ಅಂದರೆ OTP ಬರುತ್ತೆ. OTP ಬಂದು ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ, ಅದನ್ನು ಬೇಗವಾಗಿ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ ಆದಮೇಲೆ ನೋಡಿ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮಗೆ ಈ ಥರ ಒಂದು ಕಾಲಮ್ ಓಪನ್ ಆಗುತ್ತೆ ನೋಡಿ. ನೀವು ಇಲ್ಲಿ ಈ ಥರ ಕಾಲಮ್ ಓಪನ್ ಆದಮೇಲೆ ನಿಮಗೆ ಒಂದು ಲಿಂಕ್ ಅಂತ ಇರ್ತದೆ, ಸೈನ್ ಅಂತ ಇಲ್ಲಿ ಲಾಸ್ಟಲ್ಲಿ ಇದೆ ನೋಡಿ. ನಿಮಗೆ ಕೀಪ್ ಎಡಿಟಿಂಗ್ ಅಂತ ಇರ್ತದೆ, ಡೌನ್ಲೋಡ್ ಅಂತ ಇರ್ತದೆ. ಮತ್ತು ಡೌನ್ಲೋಡು ಮಾಡ್ಕೋಬೋದು ಈ ಫಾರ್ಮ್. ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ ಸೇಫರ್ ಸೈಡು. ಆಮೇಲೆ ತಿರ್ಗಾ ನಿಮಗೆ ಸೈನ್ ಅಂತ ಇರುತ್ತೆ ನೋಡಿ, ಸೈನ್ ಅಂತ ಇರುತ್ತೆ ನೋಡಿ. ಆ ಸೈನನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಸೈನ್ ಸಬ್ಮಿಟ್ಟು, ಸೈನ್ ಸಬ್ಮಿಟ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಕಾಲಮ್ ಓಪನ್ ಆಗುತ್ತೆ. ಪ್ರತಿಯೊಂದು ನಿಮಗೆ ನಿಮ್ಮ ಕಣ್ಣೆದುರಿಗೇನೆ ಮಾಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಅದಕ್ಕೆ ನೀವು ಸ್ಟಾರ್ಟಿಂಗಿಂದ ನೋಡ್ಕೊಳ್ಳಿ ಅಂತಲೇ ಹೇಳ್ತಾ ಇರೋದು. ಯಾಕೆ ಅಂತಂದರೆ ಸೈನ್ ಆದರೆ ನಿಮ್ಮದು ಅಲ್ಲಿಗೆ ಮುಗೀತು. ಸೈನಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ OTP ಬರುತ್ತೆ, ನೀವು ನೋಡ್ಕೊಳ್ಳಿ. ಆಧಾರ್ ಕಾರ್ಡ್ OTP ಬರುತ್ತೆ. ಆಧಾರ್ ಕಾರ್ಡ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ.
ನೀವು ಆಧಾರ್ ನಂಬರ್ ಹಾಕ್ಬೇಕಾಗುತ್ತೆ. ಇಲ್ಲಿ ನೀವು ಫಸ್ಟಲ್ಲಿ ಆಧಾರ್ ನಂಬರ್ ಹಾಕಬೇಕು. ಆಧಾರ್ ನಂಬರ್ ಹಾಕಿಬಿಟ್ಟು ಫಸ್ಟ್ ಲೈನಲ್ಲಿ ನೀವು ಆಧಾರ್ ನಂಬರ್ ಹಾಕಿ, OTP ಹಾಕಬೇಕು. OTP ಕೊಟ್ಟಾದ್ಮೇಲೆ ನಿಮಗೆ ಸೆಂಡ್ ಅಂತಿರುತ್ತೆ ನೋಡಿ, ಇಲ್ಲಿಗೆ ಗೆಟ್ OTP ಅಂತಿರುತ್ತೆ. ನಿಮಗೆ ಗೆಟ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಕೆಳಗಡೆ ಹಾಕ್ಬೇಕಾಗತ್ತೆ. ಈಗ ಸೆಕೆಂಡ್ ಕಾಲಮಲ್ಲಿ ತೋರಿಸ್ತಾ ಇದೆ ನೋಡಿ, ಈ ಕಾಲಮಲ್ಲಿ OTP ಹಾಕಬೇಕು. ಅದಕ್ಕೆ ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಒಳಗನೆ ನೀವು ಎಂಟರ್ ಮಾಡಬೇಕು. OTP ಆದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಸಬ್ಮಿಟ್ ಅಂತಿರುತ್ತೆ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಆದ ತಕ್ಷಣ ನಿಮಗೆ ಅಲ್ಲಿಗೆ ನಿಮ್ಮ ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತೆ. ನೋಡಿ ಈ ಥರ ಬರುತ್ತೆ. ಅಕ್ಲಾಸ್ಮೆಂಟು ಮತ್ತು ಓಕೆ ಅಂತಿರುತ್ತೆ. ನೀವೇನು ಮಾಡಬೇಕು ಅಂದ್ರೆ ಅಕ್ಲಾಸ್ಮೆಂಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮ್ಗೆ ಅಪ್ಲಿಕೇಶನ್ ನಂಬರಲ್ಲಿ ಇಲ್ಲಿ ತೋರಿಸ್ತಾ ಇರ್ತದೆ ನಿಮಗೆ. ಮತ್ತು ನೀವು ಇದನ್ನು ಸೇವ್ ಮಾಡಿ ಇಟ್ಕೊಂಡ್ರೆ ಡೌನ್ಲೋಡ್ ಅಕ್ಲಾಸ್ಮೆಂಟ್ ಡೌನ್ಲೋಡ್ ಅಂತ ಹಾಕೊಂಡ್ರೆ ನಿಮಗೆ ಡೌನ್ಲೋಡಲ್ಲಿ ಕ್ರೋಮದಲ್ಲೇ 3 ಡಾಟ್ಸ್ ಇದೆಯಲ್ಲ, ಅದರಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ಡೌನ್ಲೋಡ್ ಅಂತಿರುತ್ತೆ, ಅಲ್ಲಿ ಬಂದಿರುತ್ತೆ. ನೀವು ಅದನ್ನು ನೋಡ್ಕೋಬೋದು. ಇಲ್ಲಿ ಇಲ್ಲಿನೂ ನೀವು ಬೇಕಂದ್ರೆ ಕಾಣಿಸ್ತಾ ಇರ್ತದೆ, ಇಲ್ಲಿನೂ ಅದನ್ನು ಕೂಡ ನೀವು ನೋಡ್ಬೋದು. ಈ ಲೈನಲ್ಲಿ ನಂಬರ್ಸ್ ಇರ್ತದೆ. ಈ ಕಾಲಮ್ ಏನಿದೆ ಇಲ್ಲಿಂದನೇ ಇದರಲ್ಲಿ ನಂಬರ್ ಇದೆ. ಆ ನಂಬರ್ನ ನೀವು ಫೋಟೋ ಹೊಡೆದು ಇಟ್ಕೋಬೋದು. ಅಕ್ಲಾಸ್ಮೆಂಟ್ ಡೌನ್ಲೋಡ್ ಇದ್ರೆ ಸಾಕು ನಿಮಗೆ. ಓಕೆ ಕೊಡಿ. ಇಷ್ಟು ಇವತ್ತಿನ ನಿಮ್ಗಾದ್ಮೇಲೆ 15 ದಿನಕ್ಕೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಮ ವೋಟರ್ ID ನಂಬರ್ ಚೇಂಜ್ ಆಗುತ್ತೆ. ನಿಮ್ಗೆ ಒಂದು ಮೆಸೇಜ್ ಬರುತ್ತೆ, ನೋಟಿಫಿಕೇಶನ್ ಯುವರ್ ಮೊಬೈಲ್ ನಂಬರ್ ಇಸ್ ಚೇಂಜ್ಡ್, ಲಿಂಕ್ ಟು ಯುವರ್ ವೋಟರ್ ID ಅಂತೇಳಿ ಮೆಸೇಜ್ ಬರುತ್ತೆ. ಅದಾದ ನಂತರ ನೀವು ಅದಕ್ಕೆ ಯಾವ ಥರ ಚೆಕ್ ಮಾಡ್ಕೋಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ನಮಸ್ಕಾರ ಗೆಳೆಯರೆ, ಧನ್ಯವಾದಗಳು.